ವಿರಾಮದ ನಂತರ ಶಿವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ ಮಹತ್ವ ಪಡೆದುಕೊಳ್ಳೋದು ಉಪವಾಸ ಮತ್ತೊಂದು ಜಾಗರಣೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಕರೆಕ್ಟಾಗಿ ಇವತ್ತು ಯಾವ ರೀತಿಯಾಗಿ ಉಪವಾಸ ಮಾಡಬೇಕು, ಜಾಗರಣೆ ಯಾವ ರೀತಿಯಾಗಿರಬೇಕಾಗತ್ತೆ? ಇವತ್ತಿಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಉಪವಾಸ ಹಾಗೂ ಜಾಗರಣೆ ಇವೆರಡರ ಅರ್ಥವನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಉಪವಾಸ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಉಪ ಅಂದರೆ ಹತ್ತಿರ ಇರೋದು ಅಂತ, ವಾಸ ಇರ್ತಕ್ಕಂಥದ್ದು, ಸಮೀಪದಲ್ಲಿ ಇರ್ತಕ್ಕಂಥದ್ದು. ಎಲ್ಲಿ? ಶಿವನ ಸಾಮೀಪ್ಯವೇ ಉಪವಾಸ ಅಂತ. ಇನ್ನು ಇದಕ್ಕೆ ಇನ್ನೊಂದು ಅರ್ಥ ಇದೆ. ಏನು? ನಿರಾಹಾರ ಅಂತ. ಆಹಾರ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಅಂತ. ಈ ಇಡೀ ದಿವಸ ನಿರಾಹಾರಿಗಳಾಗಿರಬೇಕು, ಆಹಾರ ತೆಗೆದುಕೊಳ್ಳಬಾರದು. ಶಿವನ ಧ್ಯಾನ ಸ್ಮರಣೆ ಇವುಗಳಲ್ಲೇ ನಾನು ಸಂಪೂರ್ಣ ತೊಡಗಿಕೊಳ್ಳಬೇಕು. ಅದು ನಿರೀಕ್ಷೆ. ಈ ವ್ರತದ ನಿರೀಕ್ಷೆ ಇದೆ. ವ್ರತ ಏನಪ್ಪ ನಿರೀಕ್ಷಿಸುತ್ತೆ? ವ್ರತ ಅಂದರೆ ಉಪವಾಸವನ್ನು ನಿರೀಕ್ಷಿಸುತ್ತೆ. ಅಂದರೆ ಆಹಾರವನ್ನು ವರ್ಜ್ಯ ಮಾಡಬೇಕು ಅಂತ. ಆದರೆ ಇದಕ್ಕೆ ಒಂದು ರಿಯಾಯಿತಿಯೂ ಇದೆ. ಎಷ್ಟೋ ಜನಕ್ಕೆ ಆಗಲ್ಲ. ಯಾಕೆಂದರೆ ಕಾಯಿಲೆ ಒಂದು ಕಾರಣ, ಎರಡನೇದು ವಯಸ್ಸು. ಚಿಕ್ಕ ಪುಟ್ಟ ಮಕ್ಕಳಿರ್ತಾರೆ ಅಥವಾ ವೃದ್ಧರಿರ್ತಾರೆ, ತುಂಬ ವಯಸ್ಸಾದವರು. ಹೀಗಾಗಿ ಈ ವ್ರತದಲ್ಲಿ ಹಿಂದಿನವರಿಗೆ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ನಮಗಿಂತ 100 ಪಟ್ಟು ಕೋಟಿ ಪಟ್ಟು ಯೋಚನೆ ಮಾಡುವ ಶಕ್ತಿ ಇದ್ದು ಈ ವ್ರತಗಳನ್ನೆಲ್ಲ ನಿಯಮ ಮಾಡಿದ್ದಾರೆ. ಅವರಿಗೆಲ್ಲ ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಏನನ್ನು ಫ್ಲೂಯಿಡ್ಸ್ ಅಂತೀವೋ, ದ್ರವಾಹಾರ ಅಂತೀವೋ, ಫಲಾಹಾರ ಅಂತೀವೋ ಅದನ್ನು ತಗೊಳ್ಬಹುದು. ಅದನ್ನು ತಗೊಂಡು ದೇಹವನ್ನು ರಕ್ಷಣೆ ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಬಹುದು. ಹೆಚ್ಚು ಉಪವಾಸ ಮಾಡಲಿಲ್ಲವಲ್ಲ ಅಂತ ತಲೆ ಕೆಡಿಸಿಕೊಳ್ಳುವುದರ ಬದಲು ಶಿವಧ್ಯಾನ ಮಾಡಲಿಲ್ಲವಲ್ಲ ಅಂತ ತಲೆ ಕೆಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಅದು ನಿರೀಕ್ಷೆ ಇದೆ. ಇನ್ನು ಎರಡನೇದು ಜಾಗರಣೆ. ಜಾಗರಣೆ ಅರ್ಥ ಏನಪ್ಪ ಅಂದರೆ ಜಾಗೃತಿ, ಜಾಗೃತರಾಗಿರೋದು. ಯಾವಾಗ? ಇಡೀ ರಾತ್ರಿ. ಅದು ನಿರೀಕ್ಷೆ ಇದೆ ಈ ವ್ರತದ್ದು. ಈ ವ್ರತ ಮಾಡುವಾಗ ರಾತ್ರಿ ಇಡೀ ಎದ್ದಿರಬೇಕು ಅಂತಿದೆ. ಏನು ಮಾಡಬೇಕು? ಎದ್ದು ಓಡಾಡಿದೆ, ಎದ್ದು ಹಾಡನ್ನು ಹೇಳಿದೆ, ಎದ್ದು ಅವರಿವರನ್ನು ಮಾತನಾಡಿಸಿದೆ. ಇದೆಲ್ಲ ತಪ್ಪು. ಇದಕ್ಕೆಲ್ಲ 8 ಮಾರ್ಕ್ ಹಾಕ್ತಾನೆ ಶಿವ, ಮಾರ್ಕ್ಸ್ ಕೊಡಲ್ಲ. ಮತ್ತು ಏನು ಮಾಡಬೇಕು? ಶಿವಧ್ಯಾನ ಮಾಡಬೇಕು, ಶಿವನನ್ನು ಸ್ಮರಿಸಿಕೊಳ್ಬೇಕು. ನಾನಾಗಲೇ ಹೇಳಿದೆ, ಶಿವನ ಧ್ಯಾನ ಮಾಡಿ, ಶಿವನ ಅಷ್ಟೋತ್ತರ ಹೇಳ್ಕೊಳ್ಳಿ, ಶಿವ ಸ್ಮರಣೆ ಮಾಡಿ, ಶಿವ ದೇವಸ್ಥಾನಗಳಿಗೆ ಭೇಟಿ ಮಾಡಿ. ನಿಮಗೆ ಹೇಗೆ ಸಾಧ್ಯವಾಗುತ್ತೆ ಶಿವನಲ್ಲಿ ತೊಡಗಿಸ್ಕೊಳ್ಳಿ. ಅದು ಜಾಗರಣೆಯಲ್ಲಿ ಇಡೀ ರಾತ್ರಿ ಮಾಡಬೇಕಾಗಿರ್ತಕ್ಕಂಥದ್ದು ಶಿವ. ಯಾಕೆಂದರೆ ಶಿವನ ಸಂಚಾರ ಇದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಶಿವನೇ ಹೇಳಿದ್ದಾನೆ. ಇದಕ್ಕೆಲ್ಲ ಆಧಾರಗಳಿದ್ದಾವೆ. ಯಾವ ರೀತಿಯಲ್ಲಿ ಬರ್ತಾನೆ? ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ, ಸನ್ಯಾಸಿ ರೂಪದಲ್ಲಿ, ಸಂಸಾರಿ ರೂಪದಲ್ಲಿ, ಸನ್ಯಾಸಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ಮಹಿಮೆ ಕಾಂಬೊಡೆ ಸಂಸ್ಕಾರವಿರಬೇಕು ಅಂತ. ಯಾವ ರೂಪದಲ್ಲಿ ಪರಮೇಶ್ವರ ಬಂದು ನಿಮ್ಮನ್ನು ಪರೀಕ್ಷಿಸ್ತಾನೋ ಗೊತ್ತಿಲ್ಲ. ನಿಮ್ಮಲ್ಲಿ ಖಂಡಿತ ಶ್ರದ್ಧೆ ಇದ್ದರೆ ಶಿವ ನಿಮ್ಮ ಸಂಕಟ ಏನು, ನಿಮ್ಮ ನೋವು ಏನು, ನಿಮ್ಮ ನಿರೀಕ್ಷೆ ಏನು ಅದು ಅವನಿಗೆ ಅರ್ಥ ಆಗುತ್ತೆ. ಅದಕ್ಕೊಂದು ದಾರಿ ಸೂಚಿಸ್ತಾನೆ. ನೀವು ಹೇಗೆ ಆರಾಧಿಸ್ತೀರಾ ಅದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ. ಎಷ್ಟೋ ಜನ ಮಹನೀಯ ಭಕ್ತರಿದ್ದಾರೆ, ನಮ್ಮೊಳಗೆ, ನಮ್ಮ ಒಡನಾಟ, ನಮ್ಮ ಜೊತೆಗೆ ಇದ್ದಾರೆ ಅವರು. ಅಂಥವರನ್ನು ನೋಡಿ ನಾವು ಕಲಿತುಕೊಳ್ಬೇಕು. ಶಿವನನ್ನು ಧ್ಯಾನಿಸೋದು ಅಂದರೆ ತುಂಬ ಪ್ರೀತಿಸೋದು ಅಂತ ಅರ್ಥ. ನೀವು ನಿಮ್ಮನ್ನು ಹೇಗೆ ಪ್ರೀತಿಸ್ತೀರೋ, ನಿಮ್ಮನ್ನು ಎಷ್ಟು ನೀವು ಸುಂದರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ, ತುಂಬ ಚೆನ್ನಾಗಿರಬೇಕು, ನಾನು ಚೆನ್ನಾಗಿ ದೇಹದಾಢ್ಯವನ್ನು ಚೆನ್ನಾಗಿ ಬೆಳೆಸ್ಕೊಳ್ಬೇಕು, ನಾನು ಚೆನ್ನಾದ ಬಟ್ಟೆ ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು ಅಂತ ಕರಡಿ ಮುಂದೆ ಎಷ್ಟು ಹೊತ್ತು ನಿಂತ್ಕೊಳ್ತೀರಾ ನೀವು? ಎಷ್ಟು ಪ್ರೀತಿಸ್ತೀರಾ ನಿಮ್ಮನ್ನು ನೀವು? ನಿಮಗೇನಾದ್ರು ತೊಂದರೆ ಆಗದೇ ಇರಲಿ ಅಂತ ಎಷ್ಟು ಎಚ್ಚರಿಕೆ ತೊಗೊಳ್ತೀರ? ಆ ರೀತಿಯಲ್ಲಿ ನಮ್ಮನ್ನು ನಾವು ಹೇಗೆ ಪ್ರೀತಿಸ್ತೀವೋ, ನಾವು ಇನ್ನೊಬ್ಬರನ್ನು ಪ್ರೀತಿಸೋಲ್ಲ, ಅದು ಖಂಡಿತ ಸುಳ್ಳು. ನಾವು ಹೆಚ್ಚು ಯಾರನ್ನು ಪ್ರೀತಿಸೋ ಅಂದರೆ ನಮ್ಮನ್ನೇ. ಹೀಗಾಗಿ ನಮ್ಮನ್ನು ನಾವು ಹೇಗೆ ಹಾಗೆ ಪರಶಿವನನ್ನು ಪ್ರೀತಿಸಿದ್ರೆ ಪರಶಿವ ನಮಗೆ ಬೇಕಾದ ದಾರಿಯನ್ನು ಏರ್ಪಾಡು ಮಾಡಿಕೊಡ್ತಾನೆ. ಅದನ್ನೇ ನಮ್ಮ ಪುರಾಣಗಳು, ಶಾಸ್ತ್ರಗಳು ಅಥವಾ ಇನ್ಯಾವುದೋ ಶಿವಕಥಾ ಪ್ರಸಂಗಗಳು ಎಲ್ಲ ಹೇಳ್ತಕ್ಕಂಥದ್ದು. ಇನ್ಯಾರೋ ಒಬ್ಬ ರಾಜ ಇದ್ದ, ಅವನಿಗೊಂದು ಸಂಕಟ ಇತ್ತು, ಅವನು ಈ ಥರ ಪೂಜೆ ಮಾಡ್ದ, ಇಂಥ ಕಥೆಗಳು ಶಿವಪುರಾಣದಲ್ಲಿ 1000 ಬರುತ್ತೆ. ಹೀಗಾಗಿ ಶ್ರದ್ಧೆ ಬಹಳ ಮುಖ್ಯ. ಆತ ತುಂಬ ಭಕ್ತಿಯನ್ನು ಬಯಸ್ತಕ್ಕಂಥವನು.
ಹೀಗಾಗಿ ಭಕ್ತಿ ಶ್ರದ್ಧೆಗಳಿಂದ ಆತನ ಪ್ರಾರ್ಥನೆ ಮಾಡಿ ಶಿವರಾತ್ರಿ ನಿಜಕ್ಕೂ ನಿಮ್ಮ ಪಾಲಿಗೆ ಮಂಗಳ ರಾತ್ರಿ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಶಿವರಾತ್ರಿಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಆಚರಣೆ ಯಾವ ರೀತಿಯಾಗಿರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.